ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಗೌಡನಹಳ್ಳಿಯಿಂದ ಗ್ರಾಂಪಳ್ಳಿ ಕಡೆ ಹೋಗುವ ಕಾಲು ದಾರಿಯ ಬಂಡೆ ದಾರಿ ಮಾಡಿದ್ದು, ಗೌಡನಹಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ವೈಜ್ಞಾನಿಕ ಕಾಮಗಾರಿಕೆಯಿಂದ 8-9 ವರ್ಷಗಳಿಂದ ರೈತರು ಹಾದಿ ಇಲ್ಲದೆ ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಆಗಿದೆ. ಇದು ರೈತರು ಕಲಬುರಗಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಅನಿರ್ದಿಷ್ಟ ಅವಧಿ ಧರಣಿಯನ್ನ ಕುಳಿತಿದ್ದು, ಈ ಸಂದರ್ಭದಲ್ಲಿ ನಮ್ಮ RJ32 ಕನ್ನಡ ಟಿವಿಗೆ ಸಮಸ್ಯೆ ಬಗ್ಗೆ ರೈತರು ಸಮಗ್ರ ಮಾಹಿತಿ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಾವು ಚಿಂಚೋಳಿ ತಾಲೂಕು ಗೌಡನಹಳ್ಳಿ ಗ್ರಾಮದವರಿದ್ದೇವೆ. ಗೌಡನಹಳ್ಳಿ ಅದಕ್ಕೆ ನಮಗೇನಾಗಿದೆ, ಭಾಳಷ್ಟು ಕಷ್ಟ ಆಗ್ಯದ. ಅಲ್ಲಿ ಬ್ರಿಡ್ಜ್ ಕಟ್ಟ್ಯಾರ, ಬ್ರಿಡ್ಜ್ ಕಟ್ಟಿ ತಟ್ಟಿ ಹಾಕ್ಯಾರ. ತಟ್ಟಿ ಹಾಕಿದ್ದಕ್ಕೆ ನಮಗೆ ನೀರಿನ ಸಲಿಂದಾಗಿ ಅದು ನೀರು ನಿಂದ್ರಿಸಿದ್ರೆ ನಮ್ಗೆ ಹೋಲಕ್ಕೆ ಬರಲ್ಲ. ಮತ್ತು ತಟ್ಟಿ ಕಿತ್ತರೆ ಊರವ್ರಿಗೆ ನೀರಿನ ತಕ್ಲೀಫ್ ಅಲ್ಲತ್ತದ. ನಮಗೆ ಈಗ 9 ವರ್ಷ ಆಯಿತು. ನಮ್ಮ ಮಕ್ಕಳು ಮರುಗಳು ಇತ್ತು, ನಾವು ಬೆಂಗಳೂರಿಗೆ ಹೋಗಿದ್ದೇವೆ ಸರ್ ಬದುಕಲಕ್ಕೆ. ನಮಗೆ ಭಾಳ ಕಷ್ಟ ಆಗ್ಯದ. ನಮ್ಮ ತಾಯರಿಗೆ ಕಾಲು ಮುರಿದದ. ನಮ್ಮ ಮನುಷ್ಯಾಗ 2 ಎಕರೆ 3 ಎಕರೆ ಭೂಮಿ ಅದ, 18 ಎಕರೆ 20 ಎಕರೆ ಭೂಮಿ ಅದ. ಅಲ್ಲಿ ಬರ್ಲಿಕ್ಕೆ ಮನುಷ್ಯಾಗ 2 ಎಕರೆ 3 ಎಕರೆ ಭೂಮಿ ಬರ್ತದೆ ಸರ್. ಈಗ ನಮ್ಮ ತಾಯರಿಗೆ ಕಾಲು ಮುರಿದದ. ಬೀದರ್ ಹಾಸ್ಪಿಟಲ್ ಹಾಕಿದ್ದೀವಿ. ಯಾರನ್ನ ಸಾಲ ಕೇಳಿದ್ರೆ ನೀನು ಹೊಲನೇ ಬೀಳೋದ, ನೀವು ಎಲ್ಲಿಂದ ಕೊಡ್ತೀಯಪ್ಪ ಅಂತ ಕೇಳ್ತಾರೆ. ನಾವು ಬದುಕಲಕ್ಕೆ ಹೋಗಿದ್ದೇವೆ. ನಾವು ಹೆಣ್ಣರು ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಾವು ಏನು ಮಾಡಿದ್ರು ಆಗಲ್ಲ ಸರ್. ಈಗ ನಮ್ಮ ತಾಯರಿಗೆ ತೋರಿಸ್ಬೇಕು, ಹಂಗೆ ಏನು ಮಾಡಬೇಕು. ಅದಕ್ಕೆ ನಮಗೆ ದಾರಿ ಇಲ್ಲಕ್ಕೆ ಅದು ಏನು ಬ್ರಿಡ್ಜ್ ಕಟ್ಟಿಗೆ ನಮಗೆ ಭಾಳ ಅನುಕೂಲ, ಭಾಳ ತಕ್ಲೀಫ್ ಕೊಟ್ರ. ಬ್ರಿಡ್ಜ್ ಕಟ್ಟೋ ಟೈಮಿನಾಗ ಹಿಂಗೆ ಹೋಗಟ್ರೆ ತೊಗೋರಿ ಅಂದರು, ಹೋಗ್ಬಿಡ್ತಾರೆ ಅಂದರು. ಸುಮ್ಮನೆ ಅದೇವಿ. ಈಗ ಬ್ರಿಡ್ಜ್ ಕಟ್ಟಿದ ಮೇಲೆ ತಹಸೀಲ್ದಾರ್ ಸಾಬ್ರು ಬಂದು ಹೇಳಿದ್ರು ಕೇಳಕ್ಕೆ ತಯಾರಿಲ್ಲ. ಅವ್ರು ಬಂದಾಗ ಸುಮ್ಮನೆ ಇರ್ತಾರೆ. ಅವರು ಈ ಕಡೆ ಬರ್ಬೇಕಾಯ್ತಂದ್ರೆ ಮತ್ತು ಇದು ಆಗ್ತಾರೆ ಸರ್. ನಮಗೆ ತಕ್ಲೀಫ್ ಆಗ್ಯದ. ಮತ್ತು ನಮಗೆ ಇಲ್ಲಿಗೆ ಬಂದಿದ್ದೇವೆ. ನಮಗೆ ಹಾದಿಗಿನ ಬಂದು ತೋರಿದ್ರೆ ನಾವು ಉಳಿತೇವೆ. ಇಲ್ದ್ರೆ ಎಣ್ಣೆ ಬಿತ್ತಿದ್ದೇವೆ, ಎಣ್ಣೆ ಕೂಡ ಸಾಯ್ತೇವೆ ನೋಡಿ ಸರ್. ಹ್ಞೂ ರೀ, ಹಾದಿ ಆಯ್ತು ಸರ. ಮೊದಲು ನಾವು ಕಾಲ್ದಾರಿಯಲ್ಲಿಂದು ನಾವು ರಾಸಂತಾರಲ್ಲ, ಗಾರಂಪಳ್ಳಿ ಓದ್ತಿದ್ದೇವೆ. ಗಾರಂಪಳ್ಳಿಗೆ ಸಾಲಿಗೆ ಓದ್ತಿದ್ದೇವೆ. ಆ ಸಾಲಿಗೆ ಹೋಗೋದು ಕಾಲ್ದಾರಿ ಅದ ಮ್ಯಾಪಿನಾಗ. ಅದು ಹಳದಾಗ ಏನದು ಬ್ರಿಡ್ಜ್ ಕಟ್ಟ್ಯಾರ. ಈಗ ಅದು ಹಾದಿ ತಳೆಯಾಗಿ ಬ್ರಿಡ್ಜ್ ಕಟ್ಟ್ಯಾರ. ನೀರು ನಿಂದ್ರಿದ್ರೆ ಅದಕ್ಕಿಂತ ದೂರ ಹೋಗ್ತಾವ್ರಿ. ಆ ಜಾಗದಾಗ ಮುಂಚೆ ಕಾಲು ಹತ್ಲಾರ್ದಾಗ ನೀರು ಅವ ಸರ್ ಕೈ ಇಷ್ಟು. ಆ ನೀರಾಗಿಂದ ಹೋಲ ಬರಲ್ಲ. ತಟ್ಟಿಗೆ ತೆಗೆದ್ರೆ ಊರವ್ರಿಗೆ ನೀರು ಬೇಸಿಗೆ ಊರು ನೀರು ಸಿಗೋಲ್ಲ. ನಾವು ತಟ್ಟಿ ಕಿತ್ತರೆ ಊರವ್ರಿಗೆ ತಕ್ಲೀಫ, ನೀರು ನಿಂದಿರಿದ್ರೆ ನಮ್ಮ ಹೊಲಕ್ಕೆ ತಕ್ಲೀಫ್ ಸರ. ನಮಗೊಂದು ಸುಮ್ಮನೆ ಒಂದು 10 ಫೀಟ್ ಹಾದಿ ಕೊಡುವಲ್ಲತ್ತಿದ್ದೀವಿ. 10 ಫೀಟ್ ಹಾದಿಗೆ ಇಟ್ಟು ಇದ್ರ ತೋಟ ಸರ್, ಆಫೀಸ್ ಓಟು ಯಾವ್ದಾರ ತಂದ್ರೆ ಹಚ್ಚಿ ಬಾಜು ಹೊಲ್ದವ್ರು ಸರ್. ಹಾಂ, ಬಾಜು ಹೊಲ್ದವ್ರು ನಿಮ್ಮ ಹಾದಿ ನೀರಾಗಿಂದದ. ಹ್ಞೂ, ನೀರಾಗಿಂದವ ರೀ. ಮುಂದೆ ಹಾದಿ ಅದ, ಮುಂದೆ ಗಾರಂಪಳ್ಳಿ ತನಕ ಹಾದಿ ಅದ. ಅದು ನೀರಾಗಿ ಹೇಳೋದು. ಅವ್ರು ಭೀ ಹಂಗೆ ಓದ್ತಿರು ಸರ್ ಹೊಲಕ್ಕೆ. ಈಗ ಬ್ರಿಡ್ಜ್ ಕಟ್ಟ್ಯಾರ, ಅವ್ರು ಹೊಲ ತೆಳಕ್ಕೆ ಕಟ್ಟ್ಯಾರ. ಮ್ಯಾಕ್ ಬರ್ಸಿ ಹಾದಿ ಅದ ನಮಗೆ, ತೆಳಕ್ಕೆ ಕಟ್ಟ್ಯಾರ. ಈಗ ನಾವು ಅವ್ರು ಬ್ರಿಡ್ಜಿನ ಮೇಲೆ ಓದ್ತಾರೆ ರೀ. ನಾವು ಬ್ರಿಡ್ಜಿನ ಮೇಲೆ ಹೋಗಿ ಹಿಂಗೆ ಗಡ್ಡಿ ಗಂಟೆ ಓದ್ತೀವಿ ಅಂದ್ರೆ ಹೋಗ್ಬಿಡಲ್ಲ. ಹಾಂ, ಹಬೀಬ್ ಸಾಬ್ ರೀ.